ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಆಯಾ ಉದ್ಯೋಗದ ಜೊತೆಗೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡುವಂಥದ್ರಿಂದ ಈಗಾಗಲೇ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸರ್ಕಾರ ವತಿಯಿಂದ ಇದನ್ನು ಬಹುಶಃ ಭರತ್ ರೆಡ್ಡಿ ಅವರು ಹೇಳಿದಂಗೆ ಕೂಡ ದಿನ ಬೆಳಿಗ್ಗೆ ಆದ ಕೂಡಲೇ ತಮ್ಮ ದರ್ಶನದಿಂದ ನಾವು ಲಕ್ಷ್ಮಿ ಬರ್ತಾ ಇದ್ದೀವಿ. ಅದೇ ತಾವು ಬಂದು ತಾವು ಸ್ವಚ್ಛತೆ ಇಟ್ಟು ಕೆಲಸ ಮಾಡಿ ತಾವು ಒಂದು ಒಳ್ಳೆ ಉದ್ದೇಶ, ಇಷ್ಟು ಬಳ್ಳಾರಿ ಇಷ್ಟು ಕ್ಲೀನ್ ಆಗಿದೆ ಅಂದರೆ ಅದು ನಿಮ್ಮಿಂದ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ. ನಾವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ತೀರಿ ಅಂತ ಗೊತ್ತಿಲ್ಲ, ಆದರೆ ಬಳ್ಳಾರಿ ನಗರವನ್ನು ಸ್ವಚ್ಛತೆಯಿಂದ ಇಡೋದ್ರಲ್ಲಿ ತಾವು ಮುಂದೆ ಇರ್ತೀರಿ. ಅದಕ್ಕೆ ನಿಮಗೆ ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ಸರ್ಕಾರ ನಿಮ್ಮನ್ನೆಲ್ಲ ಕೂಡ ಕಾಯಂಗೊಳಿಸಿ ನಿಮಗೆ ಸೇವಾ ಭದ್ರತೆ ಕೊಡುವುದರ ಜೊತೆಗೆ ನಿಮ್ಮ ಕುಟುಂಬಗಳನ್ನು ಪೋಷಣೆ ಮಾಡಿಕೊಳ್ಳಲಿಕ್ಕೆ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಸರ್ಕಾರ ನಿಮಗೆ ಕೊಡಲೇಬೇಕು. ನೀವು 132 ಜನ ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಕೆಲಸ ಮಾಡುವಂತ ಎಲ್ಲರಿಗೂ 121 ಜನಕ್ಕೆ ಸೇರಿ ಮತ್ತೆ ವಾಹನ ಚಾಲಕರಾಗಿರ್ಬೋದು ಎಲ್ಲರಿಗೂ ಕೂಡ ಮಾಡಬೇಕಂತೇಳಿ ನನಗೆ ವಿಶ್ವಾಸ. ಇವತ್ತು ಈ ಕಾರ್ಯಕ್ರಮವನ್ನ ಮನ್ನಣೆ ಮಾಡಬೇಕಾಗಿದೆ, ಹಳೆಯದಾಗಿ ಮಾಡಬೇಕಾಗಿದೆ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಏನು ಮಾಡಿದೆ ಅಂತೇಳಿ ಹೇಳಿ ನಿಮ್ಮ ಪೌರ ಕಾರ್ಮಿಕರಿಗೆ ನಿಮ್ಮ ತಾಯಂದಿರಿಗೆ ಹೇಳಬೇಕಂತೇಳಿ ಇವತ್ತು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಆ ವಿಚಾರವಾಗಿಯೇ ಇವತ್ತು ಈ ಸಭೆಯನ್ನು ಮಾಡಿ ಇವತ್ತು ಈ ಸಭೆಯನ್ನು ಬಹಳ ದೊಡ್ಡ ಸಭೆ ಮಾಡಬೇಕಾಗಿದೆ. ಆದರೆ ನಮಗೆ ಬಹಳ ಬೇಗನೆ ಕೊಡಬೇಕು. ನಾನು ಇನ್ನೂ ಪತ್ರ ಬರಲಿಲ್ಲ ಅಂತೇಳಿ ಏನು ಆತಂಕ ಇರ್ತಲ್ಲ ಅದನ್ನು ದೂರ ಮಾಡಬೇಕಂತೇಳಿ ಶಾಸಕರು ಮತ್ತು ನಾವು ಖಂಡಿತವಾಗಿ ಕೂಡ ಬೇಗನೆ ಕೊಟ್ಬಿಟ್ರೆ ಅದು ಐಬೇಕಪ್ಪ, ಇಬ್ಬರು ನೆಮ್ಮದಿಗೆ ಅಂದರೆ ಅಷ್ಟು ಇದ್ರ ಮೇಲೆ ನಾವು ಮನಸ್ಸಿಟ್ಕೊಂಡು ಕೆಲಸ ಮಾಡುವ ದಿನದಿಂದ ಹಿಡಿದು ಕೂಡ ಇಲ್ಲಿವರೆಗೂ ಕೂಡ ಬಹಳಷ್ಟು ಜನ ರಿಟೈರ್ಡ್ ಬರ್ತಿದ್ದಾರೆ. ಇವತ್ತು 50 ವರ್ಷ ಮೇಲ್ಪಟ್ಟವರೇ ತಾವೆಲ್ಲ ಇರ್ತೀವಿ. ಇವತ್ತು ಸ್ವಲ್ಪ ಜನ ಕೂಡ ತೀರ್ಕೊಂಡು ಹೋಗಿದ್ದಾರೆ. ಇವತ್ತು ತಮಗೆ ಇವತ್ತು ಕೊಡ್ತಾ ಇರೋದು ಸರ್ಕಾರ, ನಿಮ್ಮ ಜೊತೆಗೆ ಮಾಡುವಂಥ ಸರ್ಕಾರ ಇದು ಇವತ್ತಿಂದ ಅಲ್ಲಮ್ಮ. 2013 ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ, ಮಾನ್ಯ ಎಚ್ ಆಂಜನೇಯ ಅವರು ಮಂತ್ರಿ ಆದಾಗ ಇದನ್ನ ಪೌರ ಕಾರ್ಮಿಕರಿಗೆ ಕೊಡಲೇಬೇಕಂತೇಳಿ ಅವತ್ತು ಪ್ರಯತ್ನ ಮಾಡಿದಾಗ ಇವತ್ತಿದೆ. ಅದು ನಮ್ಮ ಸರ್ಕಾರದಲ್ಲಿ, ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲಿ ಕೂಡ ಯಾವ ಸರ್ಕಾರಗಳು ಇಟ್ಕೊಂಡಿಲ್ಲ. ಇವತ್ತು ಬಹುಶಃ ನಮ್ಗಿಂತ ಹಿಂದೆ ಮಾಡಿದಂಥ ಬಿಜೆಪಿ ಸರ್ಕಾರಗಳ ಬಗ್ಗೆ ನಮಗೆ ಗೊತ್ತಿರ್ತೈತೆ. ನಾವು ಜಾಸ್ತಿ ಏನು ಹೇಳೋದು ಬೇಕಾಗಿಲ್ಲ. ಅವ್ರಿಗೆ ಎಲ್ಲಿ ಕಳಿಸ್ಬೇಕು ಕಳಿಸ್ಬಿಟ್ಟು ಮನೆಗೆ ಕಳಿಸಿದ್ದೀರಿ, ಊರಿಂದ ಹೊರಗೂ ಕಳಿಸ್ತೀರಿ, ಎಲ್ಲ ಮಾಡ್ತೀರಿ ಇವತ್ತು. ಆದರೆ ಇವತ್ತು ಒಂದು ಸರ್ಕಾರ ನಿಮ್ಮ ಜೊತೆಗೆ ಇರಬೇಕಂತೇಳಿ ತಿಳಿದು ಇವತ್ತು ಸರ್ಕಾರ ನಿಮ್ಮನ್ನ ಕಾಯಗೊಳಿಸೋದ್ರ ಜೊತೆಗೆ ನಿಮ್ಮ ಸೇವೆ ಭದ್ರತೆ ಕೊಡುವುದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡೋದ್ರ ಜೊತೆಗೆ ಇವತ್ತು ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಬಹುಶಃ ನಿಮ್ಮೆಲ್ಲರ ಜೀವನದಲ್ಲಿ ಇವತ್ತು ಬಹಳ ಒಂದು ಹೊಸ ದಿನ. ನಿಮಗೆ ನಿಜವಾಗ್ಲೂ ಸಂಕ್ರಾಂತಿನ 16ನೇ ತಾರೀಕು ಆಯ್ತು, ಆದರೆ ಇವತ್ತೇ ಸಂಕ್ರಾಂತಿ ನಿಮಗೆ. ಆದರೆ ಇನ್ನಷ್ಟು ನಮ್ಮ ಸೋದರಿಯರು, ನಮ್ಮ ಅಕ್ಕವರು ಇನ್ನ 120 ಜನ ಇರಲ್ಲ, ಅವರು ಕೂಡ ಸಂಕ್ರಾಂತಿ ಎಲ್ಲ ದೀಪಾವಳಿಗೆ ಅಥವಾ ದಸರಾಗಾದ್ರೂ ಬಂದೇ ಬರುತ್ತೆ. ಅವ್ರನ್ನೂ ಕೂಡ ಕಾಯಗೊಳಿಸ್ತೀವಿ. ಅವ್ರಿಗೂ ಕೂಡ ಇದೇ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮ ಮನೆಗೆ ಬಾಗಿಲಿಗೆ ತಂದು ಕೊಡುವಂಥ ಜವಾಬ್ದಾರಿ ಇವತ್ತು ನಾನು ಕೂಡ ಈ ಒಂದು ಭಾಗದಿಂದ ಉಸ್ತುವಾರಿ ಸಚಿವನಾಗಿ ಮತ್ತು ಈ ಭಾಗದ ಶಾಸಕರು ಭರತ್ ರೆಡ್ಡಿ ಅವರಾಗಿರ್ಬೋದು ಮತ್ತು ಇಲ್ಲಿ ಕುಳಿತಿರುವಂಥ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಪ್ರತಿಯೊಬ್ಬರು ಕೂಡ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಮಾತಾಡಿ ಬರ್ತಿರ್ತಾರೆ. ಆದರೆ ನಮಗೆ ಪ್ರತಿ ಬಾರಿ ಕೂಡ ಅದೊಂದು ಅವರು ಕಾಯಂ ಮಾಡಿಸ್ಕೊಳ್ತಾರೆ ಹೇಳಿ ಸೋದವರು ಗೆದ್ದವರು ಎಲ್ಲರೂ ನಿಮ್ಮ ಪರವಾಗಿದ್ದಾರೆ. ಯಾಕಂದ್ರೆ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಅಣ್ಣ ತಮ್ಮದ ಜೊತೆಗೆ ನಿಮ್ಮ ಮಕ್ಕಳನ್ನ ಯಾವ ರೀತಿ ಇದ್ರೆ ಆ ರೀತಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸದಸ್ಯರು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿ ಇವತ್ತು ತಮಗೆ ಭವಿಷ್ಯತ್ತಿನಲ್ಲಿ ಒಳ್ಳೇದಾಗಬೇಕು. ತಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಮ್ಮ ಸರ್ಕಾರಗಳು ಇದ್ದೇ ಇರಬೇಕು. ಎಲ್ಲರೂ
ನಮ್ಮ ಕಾರ್ಪೊರೇಟರ್ಗಳಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಎಲ್ಲ ಬಂದಿದ್ದೀವಿ. ಇನ್ನು 121 ಜನಕ್ಕೆ ಮತ್ತೆ ಲಿಸ್ಟ್ ಬಿಡುಗಡೆ ಮಾಡ್ತೀವಿ. ಇದಾಗಿದ ತಕ್ಷಣ ಇದರಲ್ಲಿ ಯಾರಿಗೆ ಅವಕಾಶ ಸಿಕ್ಕಿರೋ ಎಲ್ಲರಿಗೂ ಅದರಲ್ಲಿ ಅವಕಾಶ ಮಾಡಿಕೊಡೋಣ. ಯಾರಿಗೆ ನಮಗೆ ಸಿಕ್ಕಿದೆ ಇನ್ನೊಬ್ರಿಗೆ ಸಿಕ್ಕಿಲ್ಲ ಅಂತೇಳಿ ಬೇಡವೋ ಬೇಡ ನೋಡ್ಕೊಳ್ಬೇಕು. ನಿಮ್ಗೆಲ್ಲರೂ ನ್ಯಾಯ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಇರೋದು ಬಡಜನರ ಪರವಾಗಿ. ನೀವು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದಿರಿ. ಸದಾ ನಿಮ್ಮ ಸೇವೆ ಮಾಡ್ತಾ ಇದೇ ರೀತಿಯಲ್ಲಿ ತಾವೆಲ್ಲ ಖುಷಿಯಾಗಿರ್ಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ಕಾಳಿಪ್ರಸಾದ್. ಪೌರ ಕಾರ್ಮಿಕರಿಂದ ಕೆಲಸ ಮಾಡ್ತಿದ್ವಿ. ಇವತ್ತು ಪರ್ಮಿಟ್ ಆಗಿದ್ದರಿಂದ ಫುಲ್ ಸಂತೋಷ ಆಗೈತೆ ನಮಗೆಲ್ಲರೂ ಪೌರ ಕಾರ್ಮಿಕರಿಗೆ. ಇನ್ನು ಬರೋರು ಇನ್ನು 121 ಪೋಸ್ಟಿಂಗ್ ಬಂದವ. ಅವುಗೇ ಆಗ್ಬೇಕಂತ ನಮಗೆ ಫುಲ್ ಆಗ್ಬೇಕಂತ ಇದೈತೆ. ಇವತ್ತು ನಮಗೊಂದು ಒಳ್ಳೆ ಹಬ್ಬ ಆಗೈತೆ ಪೌರ ಕಾರ್ಮಿಕರಿಗೆ. ಇವತ್ತು ನಾವು ಹಬ್ಬದಿಂದ ಮಾಡ್ಕೊತಿದ್ವಿ. ಎಲ್ಲ ನಮ್ಮ ಕಂಪ್ನಿಯರ್ ಸಾಹೇಬರು, ನಮ್ಮ ರಾಮಚಂದ್ರ ಸಾಹೇಬರು, ನಮ್ಮ ರತ್ನಮ್ಮ ಮತ್ತು ಕಾಳಿಪ್ರಸಾದ್ ಅವರೆಲ್ಲ ನಮ್ಮ ಹೊಂದಾಣಿಕೆಯಿಂದ ಈ ಸ್ಟ್ರೈಕ್ಗಳು ಮಾಡಿ ರಾತ್ರಿ ಹಗಲು ಕಷ್ಟ ಬಿದ್ದು ಏನು ರೋಡ್ ಮೇಲೆ ಮಕ್ಕಂದು ಇಂಥವೆಲ್ಲ ಕೆಲಸಗಳು ಮಾಡ್ಕೊಂಡು ನಾವು ಪರ್ಮಿಟ್ ತಗೊಂಡು ಬಂದ್ವಿ. ಇನ್ನೂ 121 ಜನಕ್ಕೆ ಆಗಬೇಕಂತ ಇನ್ನೂ ನಾವು ಇದು ಮಾಡ್ತಿದ್ವಿ. ಏನು ಆದೇಶಗಳನ್ನು ಬಂದೈತೆ, ಅವುಗಳನ್ನು ಕೊಟ್ಟರೆ ಇನ್ನೂ ನಮಗೆ ಒಳ್ಳೆ ಹಬ್ಬ ಆಗ್ತದೆ. ಏನು ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.